ಡಿಯರ್ ಸಬ್ಸ್ಕ್ರೈಬರ್ಸ್, ಭಾರತದ ನಂಬರ್ 1 ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೋಚಿಂಗ್ ತರಗತಿಗಳು KAS, PSI, PC, FDA, SDA ಪರೀಕ್ಷೆಗಳಿಗೆ ಪ್ರಾರಂಭವಾಗಿವೆ. 6 ತಿಂಗಳುಗಳ ಕಂಪ್ಲೀಟ್ ಕೋರ್ಸ್ಗಾಗಿ 7,695 ರೂಗಳು, 1 ವರ್ಷದ ಕಂಪ್ಲೀಟ್ ಕೋರ್ಸ್ಗೆ 9,405 ರೂಗಳು, 2 ವರ್ಷದ ಕಂಪ್ಲೀಟ್ ಕೋರ್ಸ್ಗಾಗಿ ಕೇವಲ 13,680 ರೂಗಳನ್ನು ನಿಗದಿಪಡಿಸಲಾಗಿದೆ. ಈ ಆಫರ್ ಅನ್ನು ಪಡೆಯಲು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಕ್ರಾಂತಿ 10 ಈ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಬೇಕಾಗುತ್ತದೆ. ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ. ಈ ಸಬ್ಸ್ಕ್ರಿಪ್ಷನ್ ಅನ್ನು ಪಡೆಯಲು ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, ನಂತರ ಸೈಡ್ ಬಾರ್ ಅನ್ನು ಕ್ಲಿಕ್ ಮಾಡಿ, ನಂತರ ಕರ್ನಾಟಕ PSC ಅನ್ನು ಆಯ್ಕೆ ಮಾಡಿ, ನಂತರ ಸ್ಕ್ರೀನ್ ಮೇಲೆ ಕಾಣುವ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಚ್ಛಿಸಿದ ತಿಂಗಳುಗಳಿಗೆ ಕೋರ್ಸ್ ಅನ್ನು ಆಯ್ಕೆ ಮಾಡಿ. ಕೆಳಗೆ ಕಾಣುವ ರೆಫರಲ್ ಕೋಡ್ನಲ್ಲಿ ಕ್ರಾಂತಿ 10 ಎಂದು ಬರೆಯುವ ಮೂಲಕ 10% ಆಫರ್ ಅನ್ನು ಪಡೆಯುವ ಮೂಲಕ ಪೇಮೆಂಟ್ ಮಾಡಿ. ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ. ಗೆಟ್ ಸಬ್ಸ್ಕ್ರಿಪ್ಷನ್ ರೈಟ್ ನೌ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸುಂದರ್ಬನ್ಸ್ ಎಂದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕರೆಯುತ್ತಾರೆ? ಸುಂದರ್ಬನ್ಸ್ ಎಂದು ಮ್ಯಾಂಗ್ರೋವ್ ಅರಣ್ಯಗಳನ್ನು ಕರೆಯುತ್ತಾರೆ. ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ನಿರಂತರವಾಗಿ ಬೀಸುವ ಗಾಳಿಗಳನ್ನು ಏನೆಂದು ಕರೆಯಲಾಗುತ್ತದೆ? ವ್ಯಾಪಾರಿ ಮಾರುತಗಳು ಎಂದು ಕರೆಯಲಾಗುತ್ತದೆ. ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಎನ್ನುವರು? ಕೋಸಿ ನದಿಯನ್ನು. ಹತ್ತಿ ಬೆಳೆಗೆ ಹೆಚ್ಚು ಉಪಯುಕ್ತವಾದ ಮಣ್ಣು ಯಾವುದು? ರೆಗೂರ್ ಮಣ್ಣು. ಭೂಮಿಯ ದೈನಿಕ ಚಲನೆಯ ಪರಿಣಾಮಗಳೇನು? ಭೂಮಿಯ ದೈನಿಕ ಚಲನೆಯಿಂದಾಗಿ ಹಗಲು ರಾತ್ರಿಗಳು ಉಂಟಾಗುತ್ತವೆ, ಸೂರ್ಯ ಚಂದ್ರ ನಕ್ಷತ್ರಗಳ ಉಗಮವಾಗುತ್ತದೆ, ಮಾರುತಗಳು ಸಾಗರ ಪ್ರವಾಹಗಳು ಉಬ್ಬರವಿಳಿತಗಳು ಉಂಟಾಗುತ್ತವೆ. ಉತ್ತರ ಅಟ್ಲಾಂಟಿಕ್ ಪ್ರವಾಹವು ಯಾವ ಪ್ರವಾಹಗಳಾಗಿ ವಿಭಜನೆ ಹೊಂದಿ ನಂತರ ಗಲ್ಫ್ ಸ್ಟ್ರೀಮ್ ಪ್ರವಾಹವಾಗುತ್ತದೆ? ಕೆರೇಬಿಯನ್ ಮತ್ತು ಬಹಾಮಾ ಪ್ರವಾಹಗಳಾಗಿ ವಿಭಜನೆ ಹೊಂದಿ ನಂತರ ಗಲ್ಫ್ ಸ್ಟ್ರೀಮ್ ಪ್ರವಾಹವಾಗುತ್ತದೆ. ಆಲ್ಫ್ರೆಡ್ ಮಾಸ್ಟೆಲ್ ರವರ ಪ್ರಕಾರ ಅರ್ಥಶಾಸ್ತ್ರ ಎಂದರೆ ಮನುಷ್ಯನ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ. ಪೂಲವರಂ ಬಹು ಉದ್ದೇಶಿತ ನೀರಾವರಿ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಗೋದಾವರಿ ನದಿಗೆ ಸಂಬಂಧಿಸಿದೆ. ಯಾವ ಜಿಲ್ಲೆಯನ್ನು ಭಾರತದ ಸಹಕಾರಿ ಚಳುವಳಿಯ ತೊಟ್ಟಿಲು ಎಂದು ಕರೆಯುವರು? ಧಾರವಾಡ ಜಿಲ್ಲೆಯನ್ನು. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ವಿಜಯ್ ಘಾಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದು ಸರಿಯಾಗಿದೆ. ಕಿಶನ್ ಘಾಟ್ ಚರಣ್ ಸಿಂಗ್ ಇದು ಸರಿಯಾಗಿದೆ. ಅಭಯ್ ಘಾಟ್ ಮೊರಾರ್ಜಿ ದೇಸಾಯಿ ಇದು ಸರಿಯಾಗಿದೆ. ಹಾಗಾದರೆ ಶಾಂತಿವನ ರವೀಂದ್ರನಾಥ್ ಟಾಗೂರ್ ಇದು ತಪ್ಪಾಗಿದೆ. ಹಾಗಾದರೆ ಶಾಂತಿವನ ಯಾರದ್ದು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲಿಫೆಂಟಾ ಗುಹೆಗಳನ್ನು ಎಲ್ಲಿ ಕಾಣುತ್ತೇವೆ? ಮಹಾರಾಷ್ಟ್ರದಲ್ಲಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿದೆ? ಉತ್ತರಾಖಂಡದಲ್ಲಿ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಕರ್ನಾಟಕ ರಾಜ್ಯದ ಪ್ರಮುಖ ಜಾನಪದ ಕಲೆ ಯಾವುದು? ಯಕ್ಷಗಾನ. ಕೂಕಿ ಬುಡಕಟ್ಟು ಜನಾಂಗದವರು
ಯಾವ ರಾಜ್ಯಕ್ಕೆ ಸೇರಿದ್ದಾರೆ? ಮಣಿಪುರಕ್ಕೆ ಸೇರಿದ್ದಾರೆ. ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಇರುವುದು ಎಲ್ಲಿ? ಹರಿಯಾಣದಲ್ಲಿ. 4 ತಂತಿ ಈ ಕೃತಿಯನ್ನು ರಚಿಸಿದವರು ಯಾರು? ದ ರಾ ಬೇಂದ್ರೆಯವರು. ಇಸ್ರೋದ ಮೊದಲ ಸ್ಥಾಪಕ ಅಧ್ಯಕ್ಷರು ಯಾರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು. ಆರ್ ಕೆ ಲಕ್ಷ್ಮಣ್ ಒಬ್ಬ ಹೆಸರಾಂತ ಡ್ಯಾಶ್. ಆರ್ ಕೆ ಲಕ್ಷ್ಮಣ್ ಅವರು ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು. ಬಾಂಬೆ ಸಮಾಚಾರ್ ಯಾವ ಭಾಷೆಯ ಪತ್ರಿಕೆ? ಬಾಂಬೆ ಸಮಾಚಾರ್ ಗುಜರಾತಿ ಭಾಷೆಯ ಪತ್ರಿಕೆ. ಶಾಹಿದ್ ಇ ಅಜ್ಜಾಮ್ ಎಂದು ಯಾರನ್ನು ಕರೆಯುತ್ತಿದ್ದರು? ಭಗತ್ ಸಿಂಗ್ ಅನ್ನು ಕರೆಯುತ್ತಿದ್ದರು. ಈ ಕೆಳಗಿನವುಗಳಲ್ಲಿ ಯಾವುದು ಮರದ ಕೊಂಬೆಗಳನ್ನು ಹೋಲುವ ಒಳಚರಂಡಿ ಮಾದರಿಗಳನ್ನು ವಿವರಿಸುತ್ತದೆ? ಟ್ರೆಲ್ಲಿಸ್. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಊಲಾರ್ ಸರೋವರವಿದೆ? ಊಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ನರ್ಮದಾ ನದಿ ಹುಟ್ಟುವುದು ಎಲ್ಲಿ? ಅಮರಕಂಟಕ. ಈ ಕೆಳಗಿನ ಯಾವ ಸರೋವರ ಉಪ್ಪು ನೀರಿನ ಸರೋವರವಾಗಿದೆ? ಸಾಂಬಾರ್ ಸರೋವರ. ಈ ಕೆಳಗಿನವುಗಳಲ್ಲಿ ಯಾವುದು ಪೆನಿನ್ಸುಲಾರ್ ಭಾರತದ ಉದ್ದದ ನದಿಯಾಗಿದೆ? ಗೋದಾವರಿ. ಕೆಳಗಿನ ನದಿಗಳಲ್ಲಿ ಯಾವುದು ಬಿರುಕು ಕಣಿವೆ ರಿಫ್ಟ್ ವ್ಯಾಲಿಯ ಮೂಲಕ ಹರಿಯುತ್ತದೆ? ಎ ಮತ್ತು ಬಿ ಎರಡು. ದಾಮೋದರ್ ನದಿ ಮತ್ತು ತಾಪಿ ನದಿ ರಿಫ್ಟ್ ವ್ಯಾಲಿಯ ಮೂಲಕ ಹರಿಯುತ್ತವೆ. 3 ಬದಿಗಳಲ್ಲಿ ಸಮುದ್ರದಿಂದ ಸುತ್ತುವರೆದಿರುವ ಭೂಮಿಯನ್ನು ಏನೆಂದು ಕರೆಯಲಾಗುತ್ತದೆ? ಮಯನ್ಮಾರ್ನೊಂದಿಗೆ ತನ್ನ ಗಡಿಯನ್ನು ಹೊಂದಿರುವ ಭಾರತದ ಪೂರ್ವ ಭಾಗದಲ್ಲಿರುವ ಪರ್ವತ ಶ್ರೇಣಿಗಳನ್ನು ಒಟ್ಟಾಗಿ ಏನೆಂದು ಕರೆಯಲಾಗುತ್ತದೆ? ಪೂರ್ವಾಂಚಲ್ ಶ್ರೇಣಿಗಳು. ಇವು ಮಯನ್ಮಾರ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿವೆ. ಗೋವಾದ ದಕ್ಷಿಣಕ್ಕಿರುವ ಪಶ್ಚಿಮ ಕರಾವಳಿ ಪಟ್ಟಿಯನ್ನು ಏನೆಂದು ಕರೆಯಲಾಗುತ್ತದೆ? ಕನ್ನಡ್ ಎಂದು ಕರೆಯಲಾಗುತ್ತದೆ. ಪೂರ್ವಘಟ್ಟದ ಅತಿ ಎತ್ತರವಾದ ಶಿಖರ ಯಾವುದು? ಮಹೇಂದ್ರಗಿರಿ ಶಿಖರ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಈ ಕೆಳಗಿನ ಯಾವ ರಾಜ್ಯವನ್ನು ಹಾದು ಹೋಗುವುದಿಲ್ಲ? ಒಡಿಶಾವನ್ನು ಹಾದು ಹೋಗುವುದಿಲ್ಲ. ರಾಜಸ್ಥಾನ, ಛತ್ತೀಸ್ಗಢ, ತ್ರಿಪುರ ಈ 3 ರಾಜ್ಯಗಳನ್ನು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ. ಭಾರತದ ಪೂರ್ವ ತುದಿಯ ರೇಖಾಂಶ ಯಾವುದು? 68 ಡಿಗ್ರಿ 7 ಮಿನಿಟ್. ಈ ಕೆಳಗಿನ ಯಾವ ದೇಶವು ಭಾರತೀಯ ರಾಜ್ಯವಾದ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನೊಂದಿಗೆ ಸಾಮಾನ್ಯ ಗಡಿಯನ್ನು ಹೊಂದಿದೆ? ನೇಪಾಳ. ನೀವು ಬೇಸಿಗೆ ರಜೆಗಾಗಿ ಸೂಕ್ತವಾಗಿರುವ ಕವರಟ್ಟಿಯನ್ನು ಭೇಟಿ ನೀಡಲು ಆರಿಸಿದರೆ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಭೇಟಿ ನೀಡಬೇಕಾಗುತ್ತದೆ? ಸಿಂಪಲ್ ಆಗಿ
ಕಾವರಟ್ಟಿ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ? ಲಕ್ಷದ್ವೀಪ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿಲ್ಲ? ತಜಿಕಿಸ್ತಾನ, ಭೂತಾನ್, ಬಾಂಗ್ಲಾದೇಶ, ನೇಪಾಳ ಇವು ಮೂರು ಕೂಡ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ. ಟೋಟಲ್ 7 ದೇಶಗಳು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ. ಈ ಕೆಳಗಿನವುಗಳಲ್ಲಿ ಯಾವುದು ದಕ್ಷಿಣದ ಅಂಚಿನ ಹಿಮಾಲಯ ಎಂದು ಕರೆಯಲ್ಪಡುತ್ತದೆ? ಸಿವಾಲಿಕ್ಸ್. ಸಹ್ಯಾದ್ರಿಯ ಇನ್ನೊಂದು ಹೆಸರು ಯಾವುದು? ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ಪಾಕ್ ಜಲಸಂಧಿ ಎಲ್ಲಿದೆ? ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಇದೆ. ಅರೇಬಿಯನ್ ಸಮುದ್ರದಲ್ಲಿನ ಭಾರತೀಯ ದ್ವೀಪಗಳ ಜನಪ್ರಿಯ ಹೆಸರು ಈ ಕೆಳಗಿನವುಗಳಲ್ಲಿ ಯಾವುದು? ಅರಬ್ಬಿ ಸಮುದ್ರದಲ್ಲಿರುವ ಭಾರತ ದ್ವೀಪಗಳ ಹೆಸರು ಲಕ್ಷದ್ವೀಪಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ? ಅರಾವಳಿ ಪರ್ವತಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವೈಜ್ಞಾನಿಕ ರಚನೆಯ ಯುಗವಲ್ಲ? ಕ್ಯಾಂಬ್ರಿಯನ್. ಇದು ಭೂಮಿಯ ವೈಜ್ಞಾನಿಕ ರಚನೆಯ ಯುಗ ಅಲ್ಲ. ಇನ್ನು ಅಜೋಯಿಕ್ ಯುಗ, ನಿರ್ಜೀವ ಯುಗ, ಪ್ಯಾಲಿಯೋಜೋಯಿಕ್ ಯುಗ, ಮೆಸೋಜೋಯಿಕ್ ಯುಗ ಇವು ಮೂರು ಕೂಡ ಭೂಮಿಯ ವೈಜ್ಞಾನಿಕ ರಚನೆಯ ಯುಗಗಳಾಗಿವೆ. ಈ ಕೆಳಗಿನವುಗಳಲ್ಲಿ ಭೂಖಂಡದ ಕಪಾಟಿ ಕಾಂಟಿನೆಂಟಲ್ ಶೆಲ್ಫ್ ಇದರ ಮೂಲದ ಯುಗ ಯಾವುದು? ಕಾಂಟಿನೆಂಟಲ್ ಶೆಲ್ಫ್ನ ಮೂಲದ ಯುಗ ಪ್ಯಾಲಿಯೋಜೋಯಿಕ್ ಯುಗ. ಹೆಚ್ಚಿನ ತಾಪ ಮತ್ತು ಒಣ ಅವಧಿಯಲ್ಲಿ ಮರುಭೂಮಿ ಪ್ರಾಣಿಗಳು ಅಳವಡಿಸಿಕೊಂಡ ನಿಷ್ಕ್ರಿಯತೆಯ ಸ್ಥಿತಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧಿಸಿದೆ? ಮರುಭೂಮಿ ಪ್ರಾಣಿಗಳು ಅಳವಡಿಸಿಕೊಂಡಿರುವ ನಿಷ್ಕ್ರಿಯತೆಗೆ ಎಸ್ಟಿವೇಷನ್ ಎಂದು ಕರೆಯುತ್ತಾರೆ. ಜೈವಿಕ ಸಂಪನ್ಮೂಲಗಳು ಮತ್ತು ಅಜೈವಿಕ ಸಂಪನ್ಮೂಲಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎಲ್ಲ ಅಜೈವಿಕ ಸಂಪನ್ಮೂಲಗಳು ನವೀಕರಿಸಲಾಗದವು, ಅಂದರೆ ಪುನರ್ಬಳಕೆ ಮಾಡಲು ಸಾಧ್ಯವಿಲ್ಲ. ಆದರೆ ಕೆಲವು ಜೈವಿಕ ಸಂಪನ್ಮೂಲಗಳು ನವೀಕರಿಸಲಾಗದವು. ಕೆಲವು ಜೈವಿಕ ಸಂಪನ್ಮೂಲಗಳು ಸಹ ನವೀಕರಿಸಲು ಸಾಧ್ಯವಿಲ್ಲ. ಅಳಿವಿನಂಚಿನಲ್ಲಿರುವ ರಿಡ್ಲೆ ಆಮೆಗಳಿಗೆ ಈ ಕೆಳಗಿನ ಯಾವ ಪ್ರದೇಶ ಪ್ರಸಿದ್ಧವಾಗಿದೆ? ಗಹಿರ್ಮಾತಾ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮದ ಮುಖ್ಯಾಂಶಗಳಾಗಿವೆ? ಪರಿಸರ ನಾಶ, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಎಲ್ ನಿನೋ ಸದರ್ನ್ ಆಂದೋಲನ ಮತ್ತು ಅದರ ಮುನ್ಸೂಚನೆಯ ಮೇಲೆ ಕೇಂದ್ರೀಕರಿಸಿದ ಮೊದಲ ಸಂಶೋಧನಾ ಯೋಜನಾ ಕಾರ್ಯಕ್ರಮ ಈ ಕೆಳಗಿನವುಗಳಲ್ಲಿ ಯಾವುದು? ಯಾವುದರ ಮೇಲೆ? ಎಲ್ ನಿನೋ ಸದರ್ನ್ ಆಂದೋಲನ ಮತ್ತು ಅದರ ಮುನ್ಸೂಚನೆಯ ಮೇಲೆ ಕೇಂದ್ರೀಕರಿಸಿದ ಮೊದಲ ಸಂಶೋಧನಾ ಯೋಜನೆ ಕಾರ್ಯಕ್ರಮ ಈ ಕೆಳಗಿನವುಗಳಲ್ಲಿ ಯಾವುದು? ಎಲ್ ನಿನೋ ಹವಾಮಾನ ವ್ಯತ್ಯಾಸ ಮತ್ತು ಮುನ್ಸೂಚನೆ ಕಾರ್ಯಕ್ರಮ. ಈ ಕೆಳಗಿನ ಯಾವ ಸಚಿವಾಲಯವು ರಾಷ್ಟ್ರೀಯ ನದಿ ಸಂರಕ್ಷಣಾ ನಿರ್ದೇಶನಾಲಯದ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ? ರಾಷ್ಟ್ರೀಯ ನದಿ ಸಂರಕ್ಷಣಾ ನಿರ್ದೇಶನಾಲಯದ ಕಾರ್ಯಕ್ರಮಗಳನ್ನು ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಮೇಲ್ವಿಚಾರಣೆ ಮಾಡುತ್ತದೆ. ಸಂಗೀತ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುವ ಪ್ರತಿಷ್ಠಿತ ಪ್ರಶಸ್ತಿ ಯಾವುದು?
ಗ್ರಾಮಿ ಪ್ರಶಸ್ತಿ. ಈ ಕೆಳಗಿನ ಯಾವ ಆಮ್ಲ ಸಂದುಗಳಲ್ಲಿ ಶೇಖರಣೆಗೊಳ್ಳುವುದರಿಂದ ಸಂಧಿವಾತ ಅಥವಾ ಗೌಟ್ ಕಾಯಿಲೆ ಬರುತ್ತದೆ? ಯೂರಿಕ್ ಆಮ್ಲ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಏಷ್ಯನ್ ರಾಷ್ಟ್ರಗಳ ಒಕ್ಕೂಟದ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಜಕಾರ್ತಾ. ಭಾರತದ ರಾಜಧಾನಿಗಳನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ ಸಂದರ್ಭದಲ್ಲಿ ಲಾರ್ಡ್ ಆರ್ಡಿಂಜ್ ಅವರು ಗವರ್ನರ್ ಜನರಲ್ ಆಗಿದ್ದರು. ಕಲ್ಲಿದ್ದಲು ಈ ಕೆಳಗಿನ ಯಾವ ಶಿಲೆಗಳಲ್ಲಿ ದೊರೆಯುತ್ತದೆ? ನಮಗೆ ಕಲ್ಲಿದ್ದಲು ದೊರೆಯುವುದು ಪದರು ಶಿಲೆಗಳಿಂದ. ಒಂದು ವಸ್ತುವಿನ ರಾಶಿ ಮತ್ತು ವೇಗದ ಗುಣಲಬ್ಧವನ್ನು ಏನೆಂದು ಕರೆಯುತ್ತಾರೆ? ಸಂವೇಗ. ವ್ಯಕ್ತಿಯೊಬ್ಬನು ಈಜುತ್ತಿರುವಾಗ ನೀರನ್ನು ಹಿಂದಕ್ಕೆ ತಳ್ಳುತ್ತಾನೆ. ಅದೇ ಸಮಯದಲ್ಲಿ ನೀರು ಸಮ ಪ್ರತಿಕ್ರಿಯೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವುದರಿಂದ ವ್ಯಕ್ತಿಯು ಮುಂದೆ ಸಾಗುತ್ತಾನೆ. ಇದು ಈ ಕೆಳಕಂಡ ಯಾವ ನಿಯಮವನ್ನು ಆಧರಿಸಿದೆ? ಈಜುವುದು ನ್ಯೂಟನ್ನ 3ನೇ ನಿಯಮಕ್ಕೆ ಸಂಬಂಧಿಸಿದೆ. ರೇಡಿಯೋ ಪ್ರೇಷಕದ ಭಾಗಗಳಲ್ಲಿ ಪ್ರಮುಖವಾದ ಟ್ರಾನ್ಸ್ಡ್ಯೂಸರ್ ಇದರ ಕಾರ್ಯವೇನು? ಟ್ರಾನ್ಸ್ಡ್ಯೂಸರ್ನ ಕಾರ್ಯ ಶಬ್ದ ತರಂಗಗಳನ್ನು ಶ್ರವಣ ಸಂಕೇತಗಳನ್ನಾಗಿ ಮಾರ್ಪಡಿಸುವುದು. ಇವುಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಎಂಬುದನ್ನು ಗುರುತಿಸಿರಿ. ಮೇಲಿನ ಎಲ್ಲವೂ ಸರಿಯಾಗಿವೆ. ಬಲದ SI ಏಕಮಾನ ನ್ಯೂಟನ್, ಸಾಮರ್ಥ್ಯದ SI ಏಕಮಾನ ವ್ಯಾಟ್, ಆವೃತ್ತಿಯ SI ಏಕಮಾನ ಹರ್ಟ್ಜ್. ವಿದ್ಯುತ್ ಒಲೆ, ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಮುಂತಾದ ಉಪಕರಣಗಳಲ್ಲಿ ಬಳಸಲಾದ ವಿದ್ಯುತ್ ತಂತಿಯ ಸುರುಳಿಯು ಸಾಮಾನ್ಯವಾಗಿ ಡ್ಯಾಶ್ ಹೊಂದಿರುತ್ತದೆ. ವಿದ್ಯುತ್ ತಂತಿಯ ಸುರುಳಿಯು ಹೆಚ್ಚು ಪ್ರತಿರೋಧವನ್ನು ಹೊಂದಿರುತ್ತದೆ. ಮೂಳೆಗಳ ಸ್ಥಾನಪಲ್ಲಟ, ಉಳುಕಿನ ಚಿಕಿತ್ಸೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಈ ಕೆಳಗಿನ ಯಾವ ವಿಕಿರಣವನ್ನು ಬಳಸುತ್ತಾರೆ? ಅವಗೆಂಪು ವಿಕಿರಣವನ್ನು ಬಳಸುತ್ತಾರೆ. ಇವುಗಳಲ್ಲಿ ಯಾವುದು ಪ್ರಚಂಡ ಶಕ್ತಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆಯಾಗಿದೆ? ಡ್ಯಾಮ್ನಲ್ಲಿ ಸಂಗ್ರಹಿಸಿಟ್ಟ ನೀರು. ಡ್ಯಾಮ್ನಲ್ಲಿ ಸಂಗ್ರಹಿಸಿಟ್ಟ ನೀರು ಪ್ರಚಂಡ ಶಕ್ತಿಯ ಉದಾಹರಣೆ. ಸಂಗ್ರಹಿಸಿಟ್ಟಿರುವುದರಿಂದ ಇಲ್ಲಿ ಪ್ರಚಂಡ ಶಕ್ತಿ ಹೆಚ್ಚಾಗಿರುತ್ತದೆ. ತೂಕವುಳ್ಳ ಯಾವುದೇ ಕಾಯದ ಕೆಳಮುಖ ಚಲನೆಯು ಅದರ ಗಾತ್ರಕ್ಕೆ ಅನುಪಾತೀಯವಾಗಿರುತ್ತದೆ ಎಂದು ಈ ಕೆಳಗಿನ ಯಾರು ಪ್ರತಿಪಾದಿಸಿದ್ದಾರೆ? ಅರಿಸ್ಟಾಟಲ್. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಇದನ್ನು ಫ್ಯಾರನ್ಹೀಟ್ಗೆ ಬದಲಾಯಿಸಿ ಬರೆಯಿರಿ. 212 ಡಿಗ್ರಿ ಫ್ಯಾರನ್ಹೀಟ್. ಡಿಗ್ರಿ ಸೆಲ್ಸಿಯನ್ನು ಡಿಗ್ರಿ ಫ್ಯಾರನ್ಹೀಟ್ಗೆ ಬದಲಾಯಿಸಬೇಕಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿರೋದೋ ಅಷ್ಟು ಇಲ್ಲಿ ಹಾಕಬೇಕು. ಇಂಟು 9/5 ಮಾಡಬೇಕು. +32 ಮಾಡಿದರೆ ನಮಗೆ ಡಿಗ್ರಿ ಫ್ಯಾರನ್ಹೀಟಲ್ಲಿ ಆನ್ಸರ್ ಬರುತ್ತೆ. ಮಂಜುಗಡ್ಡೆಯ ಮೇಲೆ ಮರದ ಒಟ್ಟನ್ನು ಹರಡಲು ಪ್ರಮುಖ ಕಾರಣವೇನು? ಮಂಜುಗಡ್ಡೆಯ ಮೇಲೆ ಮರದ ಒಟ್ಟನ್ನು ಹರಡುವುದರಿಂದ ಮರದ ಒಟ್ಟು ಉಷ್ಣ ಅವಾಹಕವಾಗಿರುವುದರಿಂದ ಬೇಗ ಮಂಜುಗಡ್ಡೆ ಕರಗುವುದನ್ನು ತಪ್ಪಿಸುತ್ತದೆ. ಲೋಹಗಳ ಪ್ರಮುಖವಾದ ಗುಣಲಕ್ಷಣವೇನು? ಲೋಹಗಳ ಗುಣಲಕ್ಷಣ ಲೋಹಗಳು ಪತ್ರಶೀಲತ್ವ ಮತ್ತು ತಂತುಶೀಲತ್ವ ಗುಣವನ್ನು ಹೊಂದಿರುತ್ತವೆ. ಬಟ್ಟೆ ತೊಳೆಯುವ ಸಾಬೂನಿನ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಸಾಬೂನಿನ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸುತ್ತಾರೆ.
ಕೆಲವು ಘನವಸ್ತುಗಳನ್ನು ಕಾಯಿಸಿದಾಗ ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಬರುತ್ತದೆ. ನಂತರ ತಂಪುಗೊಳಿಸುವುದರಿಂದ ಮತ್ತೆ ಘನಸ್ಥಿತಿಗೆ ಬರುವ ವಸ್ತುವಿಗೆ ಉದಾಹರಣೆ ಯಾವುದು? ಉದಾಹರಣೆ ಕರ್ಪೂರ. ಏಕೆಂದರೆ ಇದು ದ್ರವ ಸ್ಥಿತಿಗೆ ಬರುವುದಿಲ್ಲ, ಘನದಿಂದ ಡೈರೆಕ್ಟ್ ಆಗಿ ಅನಿಲ, ಮತ್ತೆ ಅನಿಲದಿಂದ ಸಂಕುಚಿತಗೊಳಿಸಿ ಡೈರೆಕ್ಟ್ ಆಗಿ ಘನಕ್ಕೆ ಬರುತ್ತದೆ. ಜೀವಕೋಶದ ಕಣದಂಗಗಳು ಮತ್ತು ಅವುಗಳ ಸಂಶೋಧಕರಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿರಿ. ಕೋಶ ಕೇಂದ್ರವನ್ನು ಕಂಡುಹಿಡಿದವರು ರಾಬರ್ಟ್ ಬ್ರೌನ್. ಮೈಟೋಕಾಂಡ್ರಿಯಾವನ್ನು ಕಂಡುಹಿಡಿದವರು ಕೋಲಿಕರ್. ಲೈಸೋಸೋಮ್ ಅನ್ನು ಕಂಡುಹಿಡಿದವರು ಕ್ರಿಶ್ಚಿಯನ್ ಡುಬೆ. ಇವು ಮೂರು ಕೂಡ ಸರಿಯಾಗಿವೆ. ಹಾಗಾದರೆ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿದವರು ಯಾರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳಿಗೆ ಏನೆಂದು ಕರೆಯುತ್ತಾರೆ? ಮೈಕೋಸಿಸ್ ಎಂದು ಕರೆಯುತ್ತಾರೆ. ಉತ್ತರ ಮೇರೂರು ಶಾಸನವನ್ನು ಹೊರಡಿಸಿದ ಚೋಳ ಅರಸ ಯಾರು? ಒಂದನೇ ಪರಾಂತಕ ಚೋಳ. ಭಾರತದಲ್ಲಿ ಮೊಟ್ಟಮೊದಲು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಪೇಶ್ವೆ ಯಾರು? ಒಂದನೇ ಬಾಜಿರಾವ್. ಈ ಕೆಳಗಿನ ಯಾವ ರೇಖಾಂಶ ಭಾರತದ ಮಧ್ಯದಲ್ಲಿ ಹಾದು ಹೋಗುತ್ತದೆ? ಎಂಬತ್ತೇಳುವರೆ ಪೂರ್ವ ರೇಖಾಂಶ. ರೈತವಾರಿ ಪದ್ಧತಿ ಎಂದರೇನು? ರೈತವಾರಿ ಪದ್ಧತಿ ಎಂದರೆ ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ, ನೀರಾವರಿ ಅನುಕೂಲಗಳನ್ನು ಗಮನಿಸಿ ಕಂದಾಯವನ್ನು ನಿಗದಿ ಮಾಡುವುದು. ದೆಹಲಿ ಸುಲ್ತಾನರ ಕಾಲದಲ್ಲಿದ್ದ ಸಹನ್ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ಯಾವುದಕ್ಕಾಗಿ ನೇಮಿಸಲಾಗುತ್ತಿತ್ತು? ಸಹನ್ ಇ ಮಂಡಿ ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ. ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿಸಿ ಚಿಕ್ಕ ದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆ ಎಂಬ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯ ಒದಗಿಸಿದವರು ಯಾರು? ಚಿಕ್ಕ ದೇವರಾಜ ಒಡೆಯರು. ಮಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ದಿನಾರ್ ಎಂಬ ನಾಣ್ಯವು ಈ ಲೋಹದಿಂದ ಮಾಡಲ್ಪಟ್ಟಿದೆ. ದಿನಾರನ್ನು ಮಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದನು. ಇದು ಬಂಗಾರದಿಂದ ಮಾಡಲ್ಪಟ್ಟಿದೆ. ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಹೊಯ್ಸಳರು. ಕಾವೇರಿ ನದಿಯು ಅಂತಿಮವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರುತ್ತದೆ? ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಈ ಕೆಳಕಂಡ ಯಾವ ಅರಣ್ಯವನ್ನು ಸುಂದರ್ಬನ್ಸ್ ಎಂದು ಕರೆಯುತ್ತಾರೆ? ಮ್ಯಾಂಗ್ರೋವ್ ಅರಣ್ಯಗಳನ್ನು. ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಎನ್ನುವರು? ಕೋಸಿ ನದಿಯನ್ನು. ಕೆಳಗೆ ಕೊಟ್ಟಿರುವ ಗಿರಿಧಾಮಗಳು ಮತ್ತು ಅವುಗಳಿರುವ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿರಿ. ಜಿಮ್ ಕಾರ್ಬೆಟ್ ಮಣಿಪುರ, ಇದು ತಪ್ಪಾಗಿದೆ. ಶಿಮ್ಲಾ ಗಿರಿಧಾಮ ಕಂಡುಬರುವುದು ಹಿಮಾಚಲ ಪ್ರದೇಶದಲ್ಲಿ, ಪಚಮರಿ ಗಿರಿಧಾಮ ಕಂಡುಬರುವುದು ಮಧ್ಯಪ್ರದೇಶದಲ್ಲಿ, ಕನ್ಹಾ ಗಿರಿಧಾಮ ಕಂಡುಬರುವುದು ಮಧ್ಯಪ್ರದೇಶದಲ್ಲಿ. ಹಾಗಾದರೆ ಜಿಮ್ ಕಾರ್ಬೆಟ್
ಗಿರಿಧಾಮ ಕಂಡುಬರುವುದು ಎಲ್ಲಿ? ಉತ್ತರಾಖಂಡದಲ್ಲಿ. ಭೂಮಿಯ ದೈನಿಕ ಚಲನೆಯ ಪರಿಣಾಮದಿಂದ ಏನಾಗುತ್ತದೆ? ಭೂಮಿಯ ದೈನಂದಿನ ಚಲನೆಯಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಉಗಮವಾಗುತ್ತವೆ. ಮಾರುತಗಳು, ಸಾಗರ ಪ್ರವಾಹಗಳು, ಉಬ್ಬರವಿಳಿತಗಳು ಉಂಟಾಗುತ್ತವೆ. ಕುತುಬ್ ಮಿನಾರ್ ಅನ್ನು ಯಾವ ಸೂಫಿ ಸಂತನ ಹೆಸರಿನಿಂದ ಕರೆಯಲಾಗಿದೆ? ಕುತುಬುದ್ದೀನ್ ಬಕ್ತಿಯಾರ್ ಕಕಿ. ಶರಾವತಿ ವನ್ಯಜೀವಿ ಆಶ್ರಯಧಾಮ ಇರುವ ಸ್ಥಳ ಯಾವುದು? ಶಿವಮೊಗ್ಗ. ಶ್ರೀನಗರದ ಒಡತಿ ಎಂದು ಈ ಕೆಳಗಿನ ಯಾವ ಸರೋವರವನ್ನು ಕರೆಯುತ್ತಾರೆ? ದಾಲ್ ಸರೋವರವನ್ನು. ಭೂಕವಚ ಮತ್ತು ಮ್ಯಾಂಟಲ್ಗಳನ್ನು ಸಂಧಿಸುವ ವಲಯವನ್ನು ಏನೆಂದು ಕರೆಯುತ್ತಾರೆ? ಮೊಹರೋವಿಕ್ ಸೀಮಾ ವಲಯ ಎಂದು ಕರೆಯುತ್ತಾರೆ. ಸ್ಟ್ರಾಂಬೋಲಿ, ಎಟ್ನಾ, ಮೌನಲೋವಾ ಇವು ಏನು? ಇವೆಲ್ಲವೂ ಕೂಡ ಜಾಗೃತ ಜ್ವಾಲಾಮುಖಿಗಳು. ಗರಿಷ್ಠ ಶೇಕಡಾ ಪ್ರಮಾಣದ ಇಂಗಾಲವನ್ನು ಹೊಂದಿರುವ ಕಲ್ಲಿದ್ದಲು ಯಾವುದು? ಅಂಥ್ರಾಸೈಟ್. ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯ ಪ್ರಸ್ತಾಪವಾಗುವುದು ಎಲ್ಲಿ? ರಾಜ್ಯಸಭೆಯಲ್ಲಿ ಮಾತ್ರ. ಈ ಕೆಳಗೆ ಕೊಟ್ಟಿರುವ ಕಾಯ್ದೆಗಳು ಮತ್ತು ಅವುಗಳು ಜಾರಿಗೆ ಬಂದ ವರ್ಷಗಳ ಜೋಡಿಯಲ್ಲಿ ಯಾವ ಜೋಡಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿರಿ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಇದು ತಪ್ಪಾಗಿದೆ. ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದದ್ದು 1948ರಲ್ಲಿ. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು 1993ರಲ್ಲಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದದ್ದು 1976ರಲ್ಲಿ. ಹಾಗಾದರೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾರತ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂದು ಒತ್ತಾಯವನ್ನು ಬ್ರಿಟಿಷ್ ಸರ್ಕಾರದ ಮೇಲೆ ಮೊಟ್ಟಮೊದಲ ಬಾರಿಗೆ ಹಾಕಿದವರು ಯಾರು? ಎಂ.ಎನ್. ರಾಯ್ ಅವರು. ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ಪಲ್ಲವರ ಪ್ರಸಿದ್ಧ ಅರಸ ಯಾರು? ನರಸಿಂಹವರ್ಮ. ರಂಗರಾಜನ್ ವರದಿ ಈ ಕೆಳಗಿನ ಯಾವ ವಿಷಯದ ಕುರಿತು ರಚನೆಯಾಗಿದೆ? ಬಡತನದ ವರದಿಯನ್ನು ಕುರಿತು. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಈ ಕೃತಿಯನ್ನು ಈ ಕೆಳಗಿನ ಯಾರು ರಚಿಸಿದ್ದಾರೆ? ಸರ್ ಎಂ ವಿಶ್ವೇಶ್ವರಯ್ಯ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ? ಆಪ್ಷನ್ ಸಿ ತಪ್ಪಾಗಿದೆ. ಗೌರಿಬಿದನೂರು ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಪೂರ್ಣ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ಕೊಡೈಕೆನಾಲ್ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಹಾಗಾದರೆ ಕೊಲಬ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕೆಳಗಿನವುಗಳಲ್ಲಿ ಯಾರು ಜನಸಂಖ್ಯಾ ಮತ್ತು ಸಾರ್ವಜನಿಕ ಆರೋಗ್ಯ ಸಂಸದೀಯ ವೇದಿಕೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ? ಜನಸಂಖ್ಯಾ ಮತ್ತು ಸಾರ್ವಜನಿಕ ಆರೋಗ್ಯ ಸಂಸದೀಯ ವೇದಿಕೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರುತ್ತಾರೆ. ಕೆ ಸಂತಾನಂ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಸಿ ತಪ್ಪಾಗಿದೆ. ಇನ್ನು ಕೆ ಸಂತಾನಂ ಸಮಿತಿಯ ಶಿಫಾರಸುಗಳು ಜನರಿಗೆ ಹೊರೆಯಾಗದ ರೀತಿಯಲ್ಲಿ ತೆರಿಗೆಯನ್ನು ಸಂಗ್ರಹಿಸಬೇಕು ಎಂಬುದು, ರಾಜ್ಯ ಮಟ್ಟದ ಅನುದಾನವನ್ನು ಪಂಚಾಯತ್ ಸಂಸ್ಥೆಗಳಿಗೆ ವರ್ಗಾಯಿಸಬೇಕು ಎಂಬುದು, ಪಂಚಾಯತ್ ರಾಜ್ ಫೈನಾನ್ಸ್ ಕಾರ್ಪೊರೇಷನ್ ಸ್ಥಾಪನೆಗೆ ಶಿಫಾರಸನ್ನು ಮಾಡಿತು ಈ ಕೆ ಸಂತಾನಂ ಸಮಿತಿ. ಭಾರತದ ರಾಷ್ಟ್ರಪತಿಯು ಲೋಕಸಭೆಯನ್ನು ಯಾರ ಸಲಹೆಯ ಮೇರೆಗೆ ವಿಸರ್ಜಿಸಬಹುದು?
ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ. ಸಂಸತ್ತಿನ ಯಾವುದೇ ಸದನವು ಕಾರ್ಯಕಲಾಪ ನಡೆಸಲು ಆ ಸದನದಲ್ಲಿ ಅಧ್ಯಕ್ಷರನ್ನು ಸೇರಿಸಿ 1/10 ಸದಸ್ಯರು ಹಾಜರಿರಬೇಕು. ಹಾಗಾದರೆ ರಾಜ್ಯಸಭೆಯಲ್ಲಿ ಕನಿಷ್ಠ ಎಷ್ಟು ಜನ ಸದಸ್ಯರು ಹಾಜರಿದ್ದರೆ ಕೋರಂ ಇದೆ ಎಂದರ್ಥ. ಅಂದರೆ ರಾಜ್ಯಸಭೆಯಲ್ಲಿ ಕನಿಷ್ಠ ಎಷ್ಟು ಜನರು ಹಾಜರಿದ್ದರೆ 1/10 ಜನ ಇದ್ದಾರೆ ಎಂದರ್ಥ. ಸರಿಯಾದ ಉತ್ತರ 25 ಜನ ಸದಸ್ಯರು ಇದ್ದರೆ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.